ಘಟನೆನ ಭಾಳ ವೈಭವೀಕರಣ ಮಾಡ್ತಾ ಇದ್ದೀರಾ. ಬಟ್ ಆಗಿದ್ದು ಇನ್ಸಿಡೆಂಟ್ ಆಗಬಾರ್ದಿತ್ತು, ಆಗಿಬಿಟ್ಟಿದೆ. ಇಂಟೆನ್ಷನ್ಲಿ ಯಾರೂ ಮಾಡಲ್ಲ. ಅವನು ಸಡನ್ನಾಗಿ ಆಗಿದ್ದಕ್ಕೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಸಡನ್ನಾಗಿ ಅವನು ಅಟ್ಯಾಕ್ ಮಾಡಿದ ವಾಸ್ತವಿಕತೆ ನಮ್ಗೆ ಗೊತ್ತಾಗಲಿಲ್ಲ. ನಾನು ಅಲ್ಲೇ ಕೂತಿದ್ದೆ, ಸ್ಪಾಟಲ್ಲಿ ಮಾತುಕತೆ ಆಡ್ತಾಯಿದ್ರು. ಮಾತಾಡುವಾಗ ಅವರವರೇ ಡಿಸ್ಕಸ್ ಮಾಡ್ತಾ ಏನು ನಡೀತು. ವ್ರತ ಅವರು ಮಂಜು ಹೇಳ್ತಾರೆ, ಊಟ ಮಾಡಿ ಬರ್ಕೊಡಿ, ಆರಾಮಾಗಿದೆ ಅಂತ ಕೇಳ್ತಾ ಇದ್ದೆ. ಇವನು ಕೇಳೋ ಸ್ಟೇಜಲ್ಲಿ ಏನಿಲ್ಲ. ಅದೇನೋ ಏಕಾಏಕಿ ನಾನು ಊಟ ಮಾಡ್ತೇನೆ, ಅಟ್ಯಾಕ್ ಆಗ್ಬಿಡ್ತಾನೆ. ಪ್ಲೇಟ್ ತೊಗೊಂಡು ಹೊಡೆದ್ರು, ಅವ್ರು ಹೊಡ್ಕೊಂಡ್ರು, ಇವ್ರು ಹೊಡ್ಕೊಂಡ್ರು. ಗಣೇಶ್ ಬಿಡ್ದಾಗ ಬಂದು ಅವ್ರಿಗೆ ಇಟ್ಬಿತ್ತು, ಅವ್ರಿಗೂ ಕಣ್ಣಿಗೆ ಇಟ್ಬಿತ್ತು, ಅವ್ರಿಗೂ ನೈಫ್ ತೊಗೊಂಡು ಚುಚ್ಚಾಕಿ ಟ್ರೈ ಮಾಡ್ದ. ಎಲ್ಲ ಆದಮೇಲೆ ಇದಕ್ಕಿದ್ದಂಗೆ ಎಲ್ಲ ಆಸ್ಪತ್ರೆ ನಂಗೆ ಬ್ಲಡ್ ಶೆಡ್ ಆಗ್ತಾಯಿದೆ, ನಮಗೂ ಏಟ್ಬಿತ್ತು. ಇದೆಲ್ಲ ಅದೇನು ಮಾಡೋಕ್ಕಾಗತ್ತೆ. ಸಡನ್ನಾಗಿ ಫ್ರ್ಯಾಕ್ಷನ್ ಮೂವ್ಮೆಂಟ್ ಆಗಿದ್ದಕ್ಕೆ ಜವಾಬ್ದಾರಿ ನಾವು ವಾಣಿಜ್ಯ ಮಂಡಳಿ ಅಲ್ಲ. ಬರೀ ವಾಣಿಜ್ಯ ಮಂಡಳಿ ಬ್ಲೇಮ್ ಮಾಡ್ತಾರೆ. ವಾಣಿಜ್ಯ ಮಂಡಳಿಯಿಂದ ಕರ್ಕೊಂಡು ನಿಜ, ಅದು ಪ್ರೀ ಪ್ಲ್ಯಾನ್ ನಮ್ಮದು. ಈಗಿಂದೆಲ್ಲ ಸುಮ್ಮನೆ ಅವ್ರು ಹೇಳಿದ್ರೆ ನಾನು ಒಪ್ಕೊಳ್ಳೋದು ತಯಾರಿಲ್ಲ. ನಾನೇ ಪ್ರೆಸಿಡೆಂಟ್ ಆಫ್ ಆರ್ಗನೈಸೇಷನ್, ನಾನೇ ಕರ್ಕೊಂಡ್ಬಂದ್ಮೇಲೆ ಇರುವಂಥ ಸರಿಯಾಗಿ ನಡ್ಕೊಳ್ಳೋಂಥ ಜವಾಬ್ದಾರಿ ಅವರು ವಾಣಿಜ್ಯ ಮಂಡಳಿ ಇರೋ ಎಕ್ಸಿಕ್ಯೂಟಿವ್ ಕಮಿಟಿ ಅವನಿಗಿರಬೇಕು. ಅವನೊಂದು ಜವಾಬ್ದಾರಿ ಇದೆ. ವಿ ಸಿ ಮೆಂಬರ್ ಆಗಿ 52 ಜನ ಸಿ ಮೆಂಬರ್ ಸುಮ್ಮನೆ ಇದ್ದಾಗ ಇವನೊಬ್ಬ ಏಕಾಕಿ ಸ್ಪೆಷಲ್ ಮಾಡ್ತಾನೆ. ಏನರ್ಥ? ಬೈಲಾ ಬಗ್ಗೆ ಮಾತಾಡ್ತಾನೆ, ಎಲೆಕ್ಷನ್ ಬಗ್ಗೆ ಮಾತಾಡ್ತಾನೆ. ಯಾವುದೇ ಕಾರಣಕ್ಕೂ ಯಾವ ಚರ್ಚೆನೂ ಆಗಿಲ್ಲ. ಇದೆಲ್ಲ ನಿರ್ಮಾಪಕ ಅಧ್ಯಕ್ಷರಿದ್ದರು, ಆಮೇಲೆ ಸೆಕ್ರೆಟ್ರಿ ಇದ್ದರು, ಎಲ್ಲ ನಮ್ಮ ಪದಾಧಿಕಾರಿಗಳಿದ್ದರು, ಆಮೇಲೆ ಎಲ್ಲ ನಮ್ಮ ಈ ಎಕ್ಸಿಕ್ಯೂಟಿವ್ ಮೆಂಬರ್ ಇದ್ದರು. ಯಾವುದೋ ಡಿಸ್ಟ್ರಿಬ್ಯೂಟ್ರು, ಪ್ರೊಡ್ಯೂಸರು, ಆಮೇಲೆ ಎಕ್ಸಿಬ್ಯೂಟರ್ಸ್ ಎಲ್ಲ ಇದ್ದರು. ಅವ್ರ ಮುಂದೆ ಅವ್ರ ಸಮ್ಮುಖದಲ್ಲೇ ಅಷ್ಟು ನಡೆದಿದೆ ಅಂದರೆ ಅವ್ನಿಗೇನು ಮಾಡಬೇಕು ಅಂತ ನೀವು ಯೋಚನೆ ಮಾಡಿ. ನಾನು ಪದೇ ಅವ್ನಿಗೆ ವೈಭವೀಕರಣ ಮಾಡಲ್ಲ. ಅವ್ನು ಲೆಟ್ ಹಿಮ್ ಕಂಟ್ರೋಲ್ ಹಿಮ್ಸೆಲ್ಫ್. ನಾನೇ ಇಂಡಸ್ಟ್ರಿ ಕಟ್ಟಿರೋ ಯಾರೋ ಮಹನೀಯರು ಭಾಳ ಜನ ಇದ್ದಾರೆ. ಭಕ್ತವತ್ಸಲಮ್ಮ, ವೀರಸ್ವಾಮಿ, ತಲ್ಲಂ ನಮಜಿ ಶೆಟ್ಟಿ, ಸಾರಾ ಗೋವಿಂದು, ಕೆ ವಿ ಚಂದ್ರಶೇಖರರು, ಸಿವಿಲ್ ಶಾಸ್ತ್ರಿ, ಚಿನ್ನೇಗೌಡರು, ಅವರೆಲ್ಲ ಮಹನೀಯರು ಕಟ್ಟಿದ ಸಂಸ್ಥೆಗೆ ಅವ್ರು ಬುಡಕ್ಕೆ ಬರೋಂಥ ಏಕಾಏಕಿ ಮೊನ್ನೆ ಬಂದ್ಬಿಟ್ಟು ಏನು ಇಡೀ ಇಂಡಸ್ಟ್ರಿ ನಮ್ಮದು ಅಂದ್ಕೊಂಡು ಇಂಡಸ್ಟ್ರಿ ನಡೆಸ್ತೀನಿ ಅಂದ್ಕೊಂಡದು. ಇಂಡಸ್ಟ್ರಿ ಬಗ್ಗೆ ನಾನು ಎಲ್ಲ ಚಿಂತನೆ ಮಾಡ್ತೀನಿ ಅಂದ್ಕೊಂಡು ನಾವೇನಾದ್ರು ಬೇಡ ಅಂದಿದ್ದೀವ? ಮಾಡಪ್ಪ ನೀನು. ಎಕ್ಸಿಕ್ಯೂಟಿವ್ ಕಮಿಟಿ ಕೊಟ್ಟಾಗ ಏನು ಜವಾಬ್ದಾರಿ ಮಾಡ್ಬೇಕು ಕೆಲಸ. ದಬ್ಬಾಳಿಕೆ ಮಾಡೋದು ಏನೋ ಅವಶ್ಯಕತೆ ಇತ್ತು. ಚಾಕುಚೂರಿ ಸಂಸ್ಕೃತ ಯಾವ ಇತಿಹಾಸದಲ್ಲಿ ಯಾರು ಮಾಡೋದು ಮಾಡಿಬಿಟ್ಟಲ್ಲಪ್ಪ ನೀನು. ಏನು ಉತ್ತರ ಕೊಟ್ಟೆ ನನಗ? ಒಂದು ಉತ್ತರ ಕೊಡಿಲ್ಲ. ನಾನೇನು ಮಾಡಿಲ್ಲ. ಏನೋ ಮಾಧ್ಯಮಕ್ಕೆ ಹೋಗಿದ್ವ ನಾವೇನಾರ? ರಾತ್ರಿ ಸೇಫ್ ಮಾಡಿ ಕಳಿಸಿದ್ದೀನಿ ಅವತ್ತು ನಿಮಗೆ. ಅಲ್ಲೇ ಇದ್ದಿದ್ರೆ ಏನಾಗ್ತಿದ್ದು ಅನಾಹುತ ಅದು ಗೊತ್ತಿಲ್ಲ ಅವರಿಗೆ. ಒಂದು ಅವ್ರು ಹಂಗಂದ್ರು ಇವ್ರು ಹಂಗಂದ್ರು. ನಾನೊಬ್ಬ ಅಧ್ಯಕ್ಷದ ಚುಕ್ಕಾಣಿ ಇದ್ದಾಗ ನಾನು ಜವಾಬ್ದಾರಿ ಇರುತ್ತೆ, ಉತ್ತರ ಕೊಡಬೇಕಾಗತ್ತೆ. ಇವತ್ತು ಉತ್ತರ ಅಷ್ಟು ಮಾಧ್ಯಮ ಒಂದು ತಲೆ ತಗ್ಸೋಂಥ ಕೆಲಸ ಮಾಡಿಬಿಡಲ್ಲಪ್ಪ. ನೀನು ಗ್ರೇಟ್ ಮನುಷ್ಯ ಆಗ್ಬಿಟ್ಟೆ ಹೋಗು. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರು ಏನು ಮಾಡಿದ್ರು ಅದು ತಕ್ಕಂಥ ಪನಿಷ್ಮೆಂಟ್ ಏನು ಮಾಡಬೇಕು ಅಂತ ಕಾನೂನು ರೀತಿಯಲ್ಲಿ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಯಾವುದಕ್ಕೂ ಎದುರಲ್ಲ ನಾನು, ಯಾವುದಕ್ಕೂ ಜಗ್ಗಲ್ಲ. ಇರೋದನ್ನು ಸತ್ಯನ ನಮ್ಮ ಮಾಧ್ಯಮದ ಮುಂದೆ ಬಿಡಿಸಿಡುವಂಥ ಕೆಲಸ ನಾನು ಮಾಡ್ತೀನಿ. ಸರ್, ಮತ್ತು ಈಗ ವಾಣಿಜ್ಯ ಮಂಡಳಿಯಿಂದ ಏನೋ ಕ್ರಮಗಳು ಅದು ನಾವು ಕಾನೂನು ಪ್ರಕಾರ ತಗೋಬೇಕು ಡಿಸೈಡ್ ಮಾಡಿದ್ದೀವಿ. ಅದನ್ನು ನಾನು ಅಫಿಷಿಯಲಾಗಿ ಮೀಟಿಂಗ್ ಕರೆಸಿ ಇವತ್ತೇ ನಾನು ಆಫೀಸ್ ಬೇರೆ ತೊಗೊಂಡು ಅವನಿಗೆ ಎನ್ಕ್ವೈರಿನ ಕಮಿಟಿ ಫಾರ್ಮೇಷನ್ ಮಾಡ್ತಾಯಿದ್ದೀನಿ. ಎನ್ಕ್ವೈರಿ ತನಿಖೆ ಆಗೋರೊಳಗೆ ಒಂದು ಸಸ್ಪೆನ್ಷನ್ ಮಾಡಿ ಅದು ಎನ್ಕ್ವೈರಿ ಕಮಿಟಿ ತನಿಖೆ ಬಂದ ಮೇಲೆ ನೋಡೋದು, ರಿವೋಕ್ ಮಾಡೋದು, ತೆಗೆಯೋದು, ಉಚ್ಚಾಟನೆ ಮಾಡೋದು ಡಿಸೈಡ್ ಮಾಡ್ತೀವಿ. ಫಸ್ಟ್ ವಿಲ್ ಸಸ್ಪೆಂಡಿಂಗ್ ಪೆಂಡಿಂಗ್ ಎನ್ಕ್ವೈರಿ ಮಾಡ್ತೀವಿ.